ಕರ್ನಾಟಕದಲ್ಲಿ ಯಾರಾದರೂ ಕೂಡ ಒತ್ತುವರಿ ಆಚೆ ಈಚೆಯಾಗಿ ಮನೆ ಕಳ್ಕೊಂಡ್ರೆ, ಮನೆ ಡೆಮಾಲಿಷ್ ಮಾಡಿದ್ರೆ ವಿಧಾನಸೌಧ ಮುಂದೆ ಪ್ರತಿಭಟನೆ ಮಾಡಬೇಡಿ. ಹಾಗೆ ನೀವು ಹೋಗ್ಬಿಟ್ಟು ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಬೇಡಿ. MLA ಮನೆ ಮುಂದೆ ಪ್ರತಿಭಟನೆ ಮಾಡಬೇಡಿ. ಕೇರಳ ಸರ್ಕಾರಕ್ಕೆ ಹೋಗ್ಬಿಟ್ಟು ಒಂದು ಮನವಿ ಕೊಡಿ. ಪ್ರತಿಭಟನೆ ಮಾಡಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಡೈರೆಕ್ಷನ್ ಬರುತ್ತೆ. ಹಾಗೆ ನಿಮ್ಮ ಮನೆ ಕೊಡೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡುತ್ತೆ. ಸಿಂಪಲ್. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವಾಗ ಆಗ್ತಿರೋದು ಅದೇ ಕತೆ. CM ಬದಲಾವಣೆ ರಾಜಕೀಯ ಚರ್ಚೆಯ ನಡುವೆ ಇದೀಗ ಕೋಗಿಲು ಮನೆ ತೆರವು ವಿಚಾರ ಇದೀಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. BJP ಕೂಡ ಇದನ್ನು ಕಾಂಗ್ರೆಸ್ ವಿರುದ್ಧ ಅಸ್ತ್ರವಾಗಿ ಬಳಸಿಕೊಂಡಿದೆ. ಆದರೆ ದುರಂತ ಅಂದರೆ ಕರ್ನಾಟಕ ಜನ ಬಟ್ಟೆ ಹರ್ಕೊಂಡು ಬೆಂಕಿ ಹಚ್ಕೊಂಡ್ರು ಕೂಡ ಪ್ರತಿಭಟನೆ ಮಾಡಿದ್ರೆ ಈ ಒತ್ತುವರಿ ತೆರವು ವಿಷಯದಲ್ಲಿ ಅನ್ಯಾಯ ಆದಾಗ ಸರ್ಕಾರಗಳು ತುಟಿಕ್ ಪಿಟಿಕ್ ಅನ್ನಲ್ಲ, ಮಾತಾಡಲ್ಲ, ಸಾಯಿರಿ ಹಂಗಾರ ಅಂತ. ಆದರೆ ಕೇರಳದ ರಾಜಕೀಯ ನಾಯಕರು ಒಂದು ಎಂಟ್ರಿ ಕೊಟ್ಟರೆ ಕಾಂಗ್ರೆಸ್ ಹೈಕಮಾಂಡ್ನ ವೇಣುಗೋಪಾಲ್ ಅವ್ರು ಮಾತು ಹೇಳಿದ್ರೆ ಯಾರಿಗೆ ಬೇಕಾದ್ರೂ ಮನೆ ಕೊಡುತ್ತೆ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತ ಒಂದು ರೀತಿ ಎಲ್ರಿಗೂ ಭಾವನೆ ಬಂದಿದೆ. ಇದ್ರ ಬಗ್ಗೆ ಒಂದು ಆಕ್ಷೇಪ ಇದೆ. ಯಾಕಂದರೆ ಕರ್ನಾಟಕ ಸರ್ಕಾರವನ್ನು ನಡೆಸ್ತಾ ಇರೋದು ಕೇರಳದವರ, ಕರ್ನಾಟಕದವರ. ಅದರಲ್ಲಿ ಇದೆಲ್ಲ ಸೇರಿದಂತೆ ಭಾಳಷ್ಟು ವಿಷಯಗಳಿದೆ. ಆ ವಿಷಯಗಳನ್ನೆಲ್ಲ ನಾನು ಇವತ್ತಿನ ಪ್ರೈಮ್ ಟೈಮಲ್ಲಿ ತಿಳಿಸ್ತೀನಿ. ಎಲ್ರಿಗೂ ಕೂಡ ಸ್ವಾಗತ. ನಾನು ಶಿವಕುಮಾರ್. 2026ಕ್ಕೆ DK ಶಿವಕುಮಾರ್ ಆಡಳಿತವನ್ನ ನಿರೀಕ್ಷೆ ಮಾಡಬಹುದಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ DK ಶಿವಕುಮಾರ್ ಮಾರ್ಮಿಕವಾಗಿ ಉತ್ತರ ಕೊಟ್ಟಿದ್ದಾರೆ. ಇದು ಒಂದಷ್ಟು ಕುತೂಹಲವನ್ನು ಕೆಳಿಸಿದೆ. ನಗುತ್ತಲೇ 2026ಕ್ಕೆ ಹೇಳ್ತೀರಿ ಅಂತ ಹೇಳಿದ್ದಾರೆ. DKಶಿ ನಗು ನಾಯಕತ್ವ ಬದಲಾವಣೆಯ ಮುನ್ಸೂಚನೆನಾ ಅನ್ನೋ ಪ್ರಶ್ನೆಯನ್ನ ನಮ್ಮ ಮಾಧ್ಯಮ ಮಿತ್ರರು ಹಾಕಿಕೊಂಡಿದ್ದಾರೆ. ಇನ್ನು ಜನವರಿ 6 ಅಥವಾ 9ಕ್ಕೆ DKಶಿ CM ಫಿಕ್ಸಾ ಅಂತ ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಹೇಳಿದ್ರು. ಇದಕ್ಕೂ ತಮಾಷೆಯಾಗಿ DK ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರನ್ನ ನೀವು ಗಣನೆಗೆ ತೆಗೆದುಕೊಳ್ಳಲೇಬೇಡಿ. ಕಾಂಗ್ರೆಸ್ ಮುಂದಿನ 7.5 ವರ್ಷ ಅಧಿಕಾರದಲ್ಲಿ ಇರುತ್ತೆ. ಒಳ್ಳೆಯ ಸುಭಿಕ್ಷ ಆಡಳಿತ ಕೊಡ್ತೇವೆ. ನಿಮ್ಮೆಲ್ಲರನ್ನೂ ಸಂತೋಷವಾಗಿ ಇಡುವುದೇ ನಮ್ಮ ತೀರ್ಮಾನ. ಹೊಸ ವರ್ಷಕ್ಕೆ ಹೊಸ ಚಿಂತನೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ. ಅಂದ್ರೆ ಜನವರಿ 6ನೇ ತಾರೀಕಿಗೆ ದೇವರಾಜ್ ಅರಸು ಅವರ ದಾಖಲೆನ ಮುರಿದು ಒಂದಿನ ಎಕ್ಸ್ಟ್ರಾ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ. ಅವತ್ತು ರಾಜೀನಾಮೆ ಕೊಡ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ, DK ಶಿವಕುಮಾರ್ ಕಡೆಯವರು. ಅದೇ DK ಶಿವಕುಮಾರ್ ಟೀಮ್ ಅಂದುಕೊಂಡಂತೆ ಸಿದ್ದರಾಮಯ್ಯ ಅಲ್ಲ, ಅವರಾಗಲೇ ಬಜೆಟ್ ಮಂಡನೆ ಮಾಡೋಕೆ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಹಾಗಾಗಿ ಡ್ರಾಮಾಗಳನ್ನ ನೋಡುವಂಥ ಸಮಯ, ನೋಡಿ ಎಂಜಾಯ್ ಮಾಡ್ಬೇಕಷ್ಟೇ. ರಾಜಕಾರಣದಲ್ಲಿ ನಾ ಕೊಡೆ ನೀ ಬಿಡೆ, ನೀ ಕೊಡೆ ನಾ ಬಿಡೆ ಅನ್ನೋ ರಾಜಕೀಯ ವೈದಾಟಗಳು ಶುರುವಾಗಿದೆ. ಬಟ್ DK ಶಿವಕುಮಾರ್ ಕೆಲಸ ಮಾಡಿದ್ದೀನಿ, ಕೂಲಿ ಕೇಳ್ತಾ ಇದ್ದೀನಿ, ಹೈಕಮಾಂಡ್ ದೇಗುಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ವರ ಕೊಡ್ತಾರೆ ಅನ್ನೋ ಉಪದೇಶದ ಡೈಲಾಗ್ಗಳನ್ನ ಹೇಳ್ತಾ ಇದ್ದಾರೆ. ಅವರ ಬೆಂಬಲಿಗರಿಗೆ ಆತುರ ಕಾತುರ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ನಾಯಕರು ಯಾಕೆ ಹಿಂಗೆ ಆಗ್ಬಿಟ್ಟಿದ್ದಾರೆ ಅಂತ DK ಶಿವಕುಮಾರ್ ಹೇಳಿಕೆಗಳನ್ನ ನಡೆಯನ್ನ ಗಮನಿಸ್ತಾ ಇದ್ದಾರೆ. ಬಟ್ ಅಂದುಕೊಂಡಷ್ಟು ಸುಲಭ ಅಲ್ಲ DK ಶಿವಕುಮಾರ್. DK ಶಿವಕುಮಾರ್ ತಾಳ್ಮೆ ಇದೆಯಲ್ಲ, ಅದು ಯಾವ ಥರ ಕಟ್ಟೆ ಹೊಡೆಯಬಹುದು. ಸೊ ಅದಕ್ಕೆ ಮುಂಚೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿ ಅನ್ನೋದು ಕೆಲವರ ಹೇಳಿಕೆ, ಬೇಡಿಕೆ. ಗೊತ್ತಿಲ್ಲ ಏನಾಗುತ್ತೆ. ಇನ್ನು ಆಡಳಿತದಲ್ಲಿ ಕೈ ಹಾಕೋದು ಸರಿಯಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಯಾರು, ಯಾವ ವಿಷಯಕ್ಕೆ ಅಂದ್ರೆ, ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆಗಳ ನೆಲಸಮ ವಿಚಾರವಾಗಿ ಕೇರಳ ಸರ್ಕಾರ ಕಿಡಿಕಾರಿತ್ತು. ಈ ವಿಚಾರವಾಗಿ ಇದೀಗ DCM DK ಶಿವಕುಮಾರ್ ಕೇರಳ ಸರ್ಕಾರಕ್ಕೆ ಮತ್ತೊಮ್ಮೆ ಟಾಂಗ್ ಕೊಟ್ಟಿದ್ದಾರೆ. ಕೇರಳ ಸರ್ಕಾರ ನಮ್ಮ ಸರ್ಕಾರದ ಆಡಳಿತದಲ್ಲಿ ಕೈ ಹಾಕೋದು ಬೇಡ. ತಮ್ಮ ಈ ಹಿಂದಿನ ಹೇಳಿಕೆಯನ್ನ ರಾಜೀವ್ ಚಂದ್ರಶೇಖರ್ ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಇದೇನು ಅವಶ್ಯಕತೆ ಇಲ್ಲ. ನನಗೂ ಕೇರಳಕ್ಕೂ ಇರುವ ಸಂಬಂಧ, ಅವರು ಎಷ್ಟು ಗೌರವ ಕೊಡ್ತಾರೆ, ನಾನು ಎಷ್ಟು ಗೌರವ ಕೊಡ್ತೇನೆ ಅನ್ನೋದು ಗೊತ್ತಿದೆ. ಏನಾದರೂ ಸಲಹೆ ಇದ್ರೆ ಕೊಡಲಿ, ಆದರೆ ಆಡಳಿತದ ವಿಚಾರಕ್ಕೆ ಕೈ ಹಾಕೋದು ಸರಿ ಇಲ್ಲ ಅನ್ನೋದಷ್ಟೇ ನನ್ನ ವಾದ. ಹೀಗಂತ ನಯವಾಗಿ ಕೇರಳ ಸರ್ಕಾರ ಮತ್ತು BJPಗರಿಗೆ DKಶಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಟ್ ಕೇರಳ ಸರ್ಕಾರ, ಕಾಂಗ್ರೆಸ್ ಇಬ್ರು ಕೂಡ ದೋಸ್ತಿಗಳೇ. ಈ ನರೇಂದ್ರ ಮೋದಿಯನ್ನ ಕೆಳಗಿಳಿಸೋಕೆ ಅಂತ INDA ಅಂತ ಒಂದು ಮೈತ್ರಿಕೂಟ ಮಾಡ್ಕೊಂಡ್ರು. ಆ ಮೈತ್ರಿಕೂಟದ ಭಾಗನೇ ಕೇರಳ ಕಮ್ಯುನಿಸ್ಟ್ ಸರ್ಕಾರ, ಈ ಕಾಂಗ್ರೆಸ್ ಅವರು. ಈ ಲೋಕಲ್ ಬಾಡಿ ಕಿತ್ತಾಡಿದ್ದಾರೆ. ಆದರೆ ಮೋದಿ ಅಂದಾಗ ಇವರೆಲ್ಲ ಒಂದಾಗ್ತಾರೆ. ಈಗ ಅಸೆಂಬ್ಲಿ ಎಲೆಕ್ಷನ್ ಬರ್ತಾ ಇದೆ ಕೇರಳದಲ್ಲಿ ಏಪ್ರಿಲ್ಗೆ. ಆಗ ಕಾಂಗ್ರೆಸ್ ಜೊತೆ ಕಿತ್ತಾಡಬೇಕು ಕಮ್ಯುನಿಸ್ಟ್ ಪಾರ್ಟಿಯವರು. ಕೇರಳದಲ್ಲಿ ಕಾಂಗ್ರೆಸ್ ಕಮ್ಯುನಿಸ್ಟ್ ಹೊಡೆದಾಡ್ಕತಾರೆ. ಲೋಕಸಭೆ ಅಂದಾಗ ಇಬ್ರು ಮುದ್ದಾಡ್ತಾರೆ. ಲೋಕಸಭೆನೂ ಕಿತ್ತಾಡಿ ಒಂದಷ್ಟೇ ಕಾಂಗ್ರೆಸ್ ಗೆದ್ದ ಮೇಲೆ ಮತ್ತೆ ಯಾರಾಗಬೇಕು ಪ್ರಧಾನಿ ಅಂದ್ರೆ ನರೇಂದ್ರ ಮೋದಿ ವಿರುದ್ಧವಾಗಿ ಇಬ್ರು ಒಟ್ಟಿಗೆ ನಿಂತ್ಕೋತಾರೆ. ದೆಹಲಿ ಹೆಗ್ಲಿ ಮೇಲೆ ಕೈ ಹಾಕ್ತಾರೆ. ದೆಹಲಿಯಲ್ಲಿ ಒಬ್ರಿಗೊಬ್ರು ಊಟ ತಿನ್ನಿಸ್ತಾರೆ. ಫ್ರೆಂಡ್ಸು ದೆಹಲಿಯಲ್ಲಿ. ರಾಜ್ಯ ರಾಜಕಾರಣ ಬಂದಾಗ ಕಿತ್ತಾಡ್ತಾರೆ. ಸೊ ಹಾಗಾಗಿ ಒಂಥರ ವಿಚಿತ್ರ ಡ್ರಾಮಾ ಇದು, ಡ್ರಾಮಾ. ಸೊ ಹಾಗಾಗಿ ಈ ಡ್ರಾಮಾ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ. ಇದರಿಂದ ನಮ್ಗೆ ನಾಲ್ಕಾಣಿ ಪ್ರಯೋಜನ ಇಲ್ಲ. ಇನ್ನು 6 ಕೋಟಿ ಜನರಿಗೆ ಕಾಂಗ್ರೆಸ್ ಅವಮಾನ ಅಂತ ಹೇಳಿದ್ದಾರೆ. ಯಾರು? ಅಕ್ರಮ ಒತ್ತುವರಿ ತೆರವು ಮನೆ
ಬಳಿಕ ಮನೆ ಕೊಡುತ್ತಿರುವ ಸರ್ಕಾರದ ನಡೆ ವಿಪಕ್ಷಗಳ ಪಾಲಿಗೆ ಬ್ರಹ್ಮಾಸ್ತ್ರ ಆಗಿದೆ. ರಾಜ್ಯಸಭಾ ಬಿಜೆಪಿ ಸದಸ್ಯ ಲೆಹರ್ ಸಿಂಗ್ ಸಿರೋಯಾ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ 6 ಕೋಟಿ ಜನ ಅಲ್ಲ 7 ಕೋಟಿ ಇದ್ದಾರೆ. ಲೆಹರ್ ಸಿಂಗ್ ಅವರೇ, ನೀವು ರಾಜಸ್ಥಾನದವ್ರು ತಿಳ್ಕೋಬೇಕು ನಮ್ಮ ವಿಷಯನ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಜುಜ್ಬಿ ವೇಣುಗೋಪಾಲ್ ಮಾತು ಕೇಳಿಕೊಂಡು ಆಡಳಿತ ಮಾಡುವುದು 6 ಕೋಟಿ ಜನರಿಗೆ ಮಾಡಿರುವ ಅವಮಾನ ಅಂತ ಲೆಹರ್ ಸಿಂಗ್ ಹೇಳಿದ್ದಾರೆ. ಈ ಸರ್ಕಾರ ಕೇವಲ ಕುರ್ಚಿ ಜಗಳಕ್ಕೆ ಮಾತ್ರ ಸೀಮಿತ ಅಷ್ಟೇ. ಪ್ರವಾಹ ಸಂತ್ರಸ್ತರಿಗೆ ಮನೆ ಕೊಟ್ಟಿಲ್ಲ, ಡ್ರಗ್ಸ್ ಸಮಸ್ಯೆ ಸರಿಪಡಿಸಿಲ್ಲ. ವೇಣುಗೋಪಾಲ್ ಅಂತವರು ಸರ್ಕಾರ ನಡೆಸಬೇಕಾ, ಅವರ ಆದೇಶ ನಾವು ಪಾಲಿಸಬೇಕಾ ಅಂತ ಲೆಹರ್ ಸಿಂಗ್ ಸಿರೋಯಾ ಪ್ರಶ್ನೆ ಮಾಡಿದ್ದಾರೆ. ಕರ್ನಾಟಕದ ಜನ ಇಲ್ಲಿ ಸಾಯ್ತಾ ಇದ್ರಲ್ಲ, ಕೇರಳದಲ್ಲಿ ಆನೆ ತುಳಿತಕ್ಕಾಗಿ ಯಾರ ಸತ್ರೆ ಅದಕ್ಕೆ ಪರಿಹಾರ ಕೊಡ್ತಾರೆ. ವಯನಾಡಲ್ಲಿ ಕರ್ನಾಟಕದಲ್ಲಿ ಜನ ಮನೆ ಕಳ್ಕೊಂಡು ಭಾಳ ಜನ ಎಷ್ಟೋ ಜನ ಮನೆಗಳನ್ನ ನೆಲಸಮ ಮಾಡಿದೆ ಸರ್ಕಾರ. ಅವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ, ಕ್ಯಾರೆ ಅನ್ನಲ್ಲ, ಕೇಳಿಸ್ಕೊಳ್ಳಲ್ಲ. ಕೇರಳ CM ಟ್ವೀಟ್ ಮಾಡ್ತಾರೆ, ಕಾಂಗ್ರೆಸ್ ಉಸ್ತುವಾರಿ ಕೆ.ಸಿ. ವೇಣುಗೋಪಾಲ್ ಕರ್ನಾಟಕದ ಮಂತ್ರಿ ಅಲ್ಲ, ಉಸ್ತುವಾರಿ ಕಾಂಗ್ರೆಸ್ಗೆ, ಕರ್ನಾಟಕಕ್ಕಲ್ಲ, ಕರ್ನಾಟಕ ಸರ್ಕಾರಕ್ಕಲ್ಲ. ಆದರೆ ಈ ವರ್ತನೆ ಸರಿ ಎಲ್ರಿಗೂ ನೋಡಿ ಚೆನ್ನಾಗಿ ಕೊಡಿ. ನಮ್ಮ ರಾಜ್ಯದ ಜನ ಸುಭಿಕ್ಷವಾಗಿ ಎಲ್ಲ ಆದಮೇಲೆ ನೋಡಿ ಯಾವ ಕುಲ ಗೋತ್ರ ಜನ ಯಾರು ಅಂತ ನೋಡಿಕೊಡಿ. ನಮ್ಮ ಜನರ ತೆರಿಗೆ ಹಣವನ್ನು ನಿಮ್ಮ ರಾಜಕೀಯ ಇಚ್ಛೆಗನುಗುಣವಾಗಿ ಬಳಸಬೇಡಿ. ನಿಮ್ಮ ಡ್ರಾಮಾಗಳು ಯಾಕೆ ಮತ್ತೆ ಇನ್ಯಾಕೆ ಅವ್ರ ಜೊತೆ ಮೈತ್ರಿ ಬನ್ನಿ ಆಚೆಗೆ ಹಂಗಾರೆ ತಗತ್ತಿದ್ರೆ ಹೊರಗಡೆ ಬರಬೇಕು. ಮತ್ತೆ ಬರಲ್ಲ. ನರೇಂದ್ರ ಮೋದಿಯನ್ನು ಸೋಲಿಸಲು ಹೆಗ್ಲ ಮೇಲೆ ಕೈ ಹಾಕ್ತೀರಿ, ಮತ್ತು ಅಲ್ಲಿ ನಿಮ್ಮ ರಾಜಕಾರಣ ಅಂದಾಗ ನಾವು ಆಪೋಸಿಟ್ ಅಂತ ಕಥೆ ಹೇಳ್ತೀರಿ. ಅರ್ಥವಾಗದ ರಾಜಕಾರಣ ಅನ್ನೋಕ್ಕಿಂತ ಸ್ವಾರ್ಥ ರಾಜಕಾರಣ ಅಂತ ಹೇಳ್ಬೇಕು ಎಲ್ರಿಗೂ. 30 ಲಕ್ಷಕ್ಕೂ ಹೆಚ್ಚು ಕನ್ನಡಿಗರಿಗೆ ಸೂರಿಲ್ಲ. ಕರ್ನಾಟಕದಲ್ಲೀಗ ಪ್ರಾಕೃತಿಕ ವಿಕೋಪಗಳಿಂದ ನಿರಾಶ್ರಿತರಾದ ಕನ್ನಡಿಗರಿಗೆ ಹಲವು ವರ್ಷಗಳಿಂದ ಪರಿಹಾರ ನೀಡದಿರುವ ವಿಚಾರ ಮುನ್ನೆಲೆಗೆ ಬಂದಿದೆ. ಕೋಗಿಲು ಲೇಔಟ್ ವಿಚಾರವನ್ನಿಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ JDS ವಾಗ್ದಾಳಿ ನಡೆಸಿದೆ. CM ಸಿದ್ದರಾಮಯ್ಯರನ್ನ ಕೇರಳಿಗರ ಚೇಟಾ ಸಿದ್ದರಾಮಯ್ಯ ಅಂತ ಜೇರಿದಿದೆ. ವಸತಿ ರಹಿತ ಕನ್ನಡಿಗರಿಗೆ ಬಗೆದ ವಿಶ್ವಾಸ ದ್ರೋಹವಲ್ಲವೇ? ಕರ್ನಾಟಕದಲ್ಲಿ ಸುಮಾರು 30 ಲಕ್ಷಕ್ಕೂ ಹೆಚ್ಚು ವಸತಿ ರಹಿತ ಬಡ ಕನ್ನಡಿಗರಿಗೆ ಸೂರಿಲ್ಲ. ವಸತಿ ಇಲಾಖೆಯ ಮನೆ ಹಂಚಿಕೆಗಾಗಿ ಅರ್ಜಿ ಸಲ್ಲಿಸಿ ಲಕ್ಷಾಂತರ ಜನರು ಹಗಲು ರಾತ್ರಿ ದುಡಿದ ಹಣವನ್ನು ಮುಂಗಡ ಕಟ್ಟಿ ವರ್ಷಾನುಗಟ್ಟಲೆ ಇನ್ನೂ ಕಾಯ್ತಿದ್ದಾರೆ. ಇಂತಹ ನಿರ್ಗತಿಕರಿಗೆ ಮನೆಗಳನ್ನು ನೀಡುವ ಮನಸ್ಸು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲವಾಗಿದೆ. ಹೀಗಂತ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿರುವ JDS ಆಕ್ರೋಶವನ್ನು ಹೊರಹಾಕಿದೆ. ಖಂಡಿತ ರಾಜ್ಯದ 100ಕ್ಕೆ 100ರಷ್ಟು ಜನ ಸೂರಿಲ್ಲ, ಇನ್ನು ಮನೆ ಇಲ್ಲದೆ ಕಾಲ ಕಳೀತಾ ಇದ್ದಾರೆ. ಸೂರುತ್ತೆ, ನೆರಳಿಲ್ಲ, ಬೀದಿಲು ಬದುಕ್ತಿದ್ದಾರೆ ಕನ್ನಡದವರು. ಆದರೆ ಕೋಗಿಲು ಆ ಜಾಗದ ಮನೆ ವಿಷಯ ಬಂದಾಗ ಅಲ್ಲಿರೋರೆಲ್ಲ 100% ಕನ್ನಡಿಗರಲ್ಲ ಅನ್ನೋದು. ನಮ್ಮ ಬ್ಯಾಂಗ್ಳೂರಲ್ಲಿ ಮೋರ್ ದೆನ್ 50% ಕರ್ನಾಟಕದಿಂದ ಹೊರಗಿನವರು. ನಾವ್ಯಾಕಿಲ್ಲ ಆಂಧ್ರದವ್ರ ಮನೆ ಕೊಡಬೇಕು, ನಾವ್ಯಾಕಿಲ್ಲ ಬಾಂಗ್ಲಾದವ್ರ ಮನೆ ಕೊಡಬೇಕು, ನಾವ್ಯಾಕಿಲ್ಲ ವೆಸ್ಟ್ ಬೆಂಗಾಲ್ ಅವ್ರ ಮನೆ ಕೊಡಬೇಕು, ನಾವ್ಯಾಕೆ UP ಅವ್ರ ಮನೆ ಕೊಡಬೇಕು? ದರ್ದ ನಮಗೆ. ಕರೆಕ್ಟಾಗಿ ಹೇಳ್ಬೇಕು ರೀ ವೇಣುಗೋಪಾಲ್ ಅವರೇ, ರಾಜ್ಯ ಸರ್ಕಾರ ನಮ್ಮ ಜನ ಯಾರು ಹೊರಗಡೆಯವ್ರು ಯಾರು ಗೊತ್ತು. ಇದು ನಡ್ಸೋಕ್ಕೆ ಇರೋರಿಗೆಲ್ಲ ಕೊಡೋಕೆ ಇದು ಕೇಂದ್ರ ಸರ್ಕಾರ ಅಲ್ಲ, ಇದು ರಾಜ್ಯ ಸರ್ಕಾರ ಅಂತ ಹೇಳಬೇಕಾಯ್ತು. ಆ ದಮ್ಮು ತಾಕತ್ತು ಬೇಕಲ್ಲ. ವೇಣುಗೋಪಾಲ್ ಯಾರು ಹೇಳೋಕ್ಕೆ? ಇದು ಒಳ್ಳೆ ಕತೆ ಆಯ್ತು ಮನುಷ್ಯ. ಇವರ ಆಡು ಭಾಷೆಯಲ್ಲಿ ಕರೀತಾರಲ್ಲ ಊರ ಕಡೆ, ಇವ್ರ ತೀಟೆ ತೇವಲಿಗೆಲ್ಲ ಕೆಲವ್ರು ಮಾಡ್ಕೊಬಿಡ್ತಾರೆ. ಅದು ದೊಡ್ಡ ಸಮಸ್ಯೆ. ಆಲ್ ಪಾರ್ಟಿ ವ್ಯವಹಾರ ಇದೆಲ್ಲ, ನಾಟ್ ಸಿಂಗಲ್ ಪಾರ್ಟಿ. ಪಾಕ್ ಪೋಸ್ಟ್ಗೆ ಭಾರತ ತಿರುಗೇಟು. ಬೆಂಗಳೂರಿನ ಕೋಗಿಲು ಲೇಔಟ್ ವಿಷಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ಕೇರಳ ಖ್ಯಾತೆ ಬೆನ್ನಲ್ಲೇ ಪಾಕಿಸ್ತಾನ ಕೂಡ ಮೂಗು ತೂರಿಸಿದೆ. ಕ್ರಿಸ್ಮಸ್ ದಿನ ಭಾರತದಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದೆ, ಮುಸ್ಲಿಮರ ಮನೆಗಳು ಧ್ವಂಸವಾಗಿವೆ ಅಂತ ಪಾಕ್ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಅಂದ್ರಾಬಿ ಪೋಸ್ಟ್ ಮಾಡಿದ್ದಾರೆ. ಆದರೆ ಎಲ್ಲೂ ಕೂಡ ಕೋಗಿಲು ಗೇಟ್ ಹೆಸರು ಪ್ರಸ್ತಾಪಿಸಿಲ್ಲ. ಇನ್ನು ಪಾಕಿಸ್ತಾನದ ಪೋಸ್ಟ್ಗೆ ಭಾರತದ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ತಿರುಗೇಟನ್ನು ನೀಡಿದ್ದಾರೆ. ಪಾಕಿಸ್ತಾನದ ಹೇಳಿಕೆ ಕಪೋಲ ಕಲ್ಪಿತ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಅವರೆಲ್ಲ ಪಾಕಿಸ್ತಾನದವ್ರು ಇರಬೇಕು ಅಂತ ಅನ್ಕೊಬಿಟ್ಟವ್ರು. ಅವರು ದುರಂತಗಳ ಸರಮಾಲೆ ಇವೆಲ್ಲ. ಯಾರ್ಯಾರೋ ಆದ್ ಬೀದಿಲಿ ಹೋಗೋರೆಲ್ಲ ಮಾತಾಡೋಂಗಾಗಿದೆ. ಹೇಳಬೇಕದು. ನಿಮ್ಮ ಪಾರ್ಟಿ ವಕ್ತಾರ ಇರ್ಬೋದು, ನಿಮ್ಮ ಇನ್ಚಾರ್ಜ್ ಇರ್ಬೋದು, ಈ ವಿಷಯಕ್ಕೆ ಬರಬೇಡಿ ನೀವು, ನಮ್ಮದು ಸರ್ಕಾರ ಅಂತ ಹೇಳಬೇಕು. ಪಕ್ಷದ ವಿಷಯದಲ್ಲಿ ಸಲಹೆಗಳು ಓಕೆ. ಕರ್ನಾಟಕ ಸರ್ಕಾರ ಹೇಗೆ ನಡೆಸಬೇಕು, ಯಾರಿಗೆ ಮನೆ ಕೊಡಬೇಕು, ಯಾರು ಕೊಡಬಾರ್ದು ಅಂತ ಹೇಳೋಕ್ಕೂ ಹೈಕಮಾಂಡ್ ಇನ್ವಾಲ್ವ್ ಆಗುತ್ತೆ ಅನ್ನೋದಾದ್ರೆ ಕೆ.ಸಿ. ವೇಣುಗೋಪಾಲ್. ಅಲ್ಲ ಇಷ್ಟು ಮೇಲ್ಗಡೆ ಅಲ್ಲೆಲ್ಲ ರಾಹುಲ್ ಗಾಂಧಿ ಅವ್ರು ಕರೆಕ್ಟಾಗಿ ಸಲಹೆ ಕೊಟ್ಟಿದ್ರೆ ಸರ್ಕಾರ ಬಂದಿರೋದು ಕೇಂದ್ರದಲ್ಲಿ. ಕೆ.ಸಿ. ವೇಣುಗೋಪಾಲ್ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಯಾರು ಪಾರ್ಟಿ ಕಟ್ಟೋರು, ಯಾರಿಗೆ ಅಧಿಕಾರ ಕೊಡಬೇಕು ಅನ್ನೋದನ್ನೇ ಹ್ಯಾಂಡಲ್ ಮಾಡೋಕ್ಕಾಯ್ತಲ್ಲ ಇವ್ರ ಕೈಲಿ. ಮನೆ ಯಾರು ಕೊಡಬೇಕು, ಏನು ಬಿಡಬೇಕು ಅಂತ ಹೇಳ್ತಾರೆ ಇವರು. ಹೆಂಗೆ ಅದನ್ನು ಒತ್ತುವರಿ ತೆರವು ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಕೊಡ್ತಾರೆ. ತೆರವು ಮಾಡೋಕ್ಕೆ ಮುಂಚೆ ಹೆಂಗೆ ನಡ್ಕೋಬೇಕು ಅಂತ ಹೇಳ್ತಾರೆ. ವಾವ್, ಸೂಪರ್.
ಹೊರಗಿನಿಂದ ಬಂದವರಿಗೆ ಮನೆ ಕೊಡಲ್ಲ. ಭಾರಿ ವಿರೋಧ ವ್ಯಕ್ತವಾದ ಹಿನ್ನೆಲೆ ಇದೀಗ ಅಕ್ರಮ ಒತ್ತುವರಿ ತೆರವು ಸಂತ್ರಸ್ತರಿಗೆ ಸರ್ಕಾರದಿಂದ ಮನೆ ಕೊಡುವ ವಿಚಾರ ಭಾರಿ ಚರ್ಚೆ ಗ್ರಾಸವಾಗಿದೆ. ಎಲ್ಲ ಗೊಂದಲಗಳಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಕ್ಲಾರಿಟಿ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಕರ್ನಾಟಕದವರಿದ್ದರೆ ಮಾತ್ರ ಮನೆ ಕೊಡುತ್ತೇವೆ, ಹೊರಗಿನಿಂದ ಬಂದವರಿಗೆ ನಾವು ಮನೆ ಕೊಡಲ್ಲ ಅಂತ ಹೇಳಿದ್ರು. ಇನ್ನು ಪಾಕ್ ಮಧ್ಯಪ್ರವೇಶ ವಿಚಾರಕ್ಕೆ ಜಮೀರ್ ಕೆಂಡಾಮಂಡಲರಾಗಿದ್ದಾರೆ. ಪಾಕಿಸ್ತಾನಕ್ಕೂ ಈ ವಿಷಯಕ್ಕೂ ಏನು ಸಂಬಂಧ? ಪಾಕಿಸ್ತಾನಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ. ನಮ್ಮ ಬಗ್ಗೆ ಹೇಳೋಕೆ ಅವ್ರು ಯಾರು? ಪಾಕಿಸ್ತಾನದಲ್ಲೇ ಬಡತನ ಇದೆ, ಮೊದಲು ಅದನ್ನು ಸರಿ ನೋಡ್ಕೊಳ್ಳಿ ಅಂತ ಗುಡುಗಿದ್ರು. ಸೂಪರ್. ಜಮೀರ್ ಅಹಮದ್ ಖಾನ್ ಹೇಳಿಕೆ ಕರೆಕ್ಟ್ ಆಗಿದೆ. ಎಲ್ಲಿಂದೋ ಬಂದವರು ಕೊಡಲ್ಲ, ಕರ್ನಾಟಕದವ್ರು ಮಾತ್ರ ಕೊಡ್ತೀವಿ. ಆ್ಯಂಡ್ ಪಾಕಿಸ್ತಾನಕ್ಕೇನಿದೆ ಅಲ್ಲೇ ಬಿದ್ದು ಬೇಡ್ತಾವ್ರು ಅವರೇ, ಅದನ್ನು ನೋಡಲಿ ಅಂತ ಹೇಳಿದ್ದಾರೆ. ಅಪ್ರಿಷಿಯೇಟ್ ಜಮೀರ್ ಅಹಮದ್ ಖಾನ್. ಆ್ಯಂಡ್ ಪ್ಲೀಸ್ ನೀವು ಈ ವಿಷಯದಲ್ಲಿ ರಾಜಕಾರಣ ಬಿಡಿ, ನಮ್ಮವ್ರನ್ನ ನೋಡಿ. ಕನ್ನಡಿಗರೇ ಇನ್ನೂ ಅನುಭವಿಸ್ಬಾರ್ದೆಲ್ಲ ಅನುಭವಿಸಿದ್ದಾರೆ ಸಮಸ್ಯೆಗಳನ್ನ, ಅವ್ರು ನೋಡಿ. ಹೊರಗಡೆ ರಾಜ್ಯದವ್ರಿಗೆ ಇಲ್ಲಿ ಜಾಗ ಕೊಟ್ಟು ಮನೆ ಕೊಡೋಕ್ಕೆ ನಮ್ಮ ತಲೆಕೆಟ್ಟಿದೆ. ನಮಗೆ ಮಾಡಬೇಡಿ. ಜಮೀರ್ ಹೇಳಿಕೆಯನ್ನು ಸ್ವಾಗತ ಮಾಡ್ಬೋದು ನಾವು. ಕನ್ನಡಿಗರ ಆತ್ಮಗೌರವಕ್ಕೆ ಚ್ಯುತಿ. ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿ ಕನ್ನಡಿಗರಿಗೆ ಹಸ್ತಾಂತರಿಸಲು ನಿರ್ಮಿಸಿದ ಮನೆಗಳನ್ನು ಕೇರಳದ ಅಕ್ರಮ ವಲಸಿಗರಿಗೆ ನೀಡುವ ಮೂಲಕ ರಾಜಕೀಯ ಲಾಭಕ್ಕೆ ಮುಂದಾಗಿದ್ದಾರೆ. ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಗುಡುಗಿದ್ದಾರೆ. ಯಾವುದೇ ಕಾರಣಕ್ಕೂ ಕನ್ನಡಿಗರ ಹಿತ ಬಲಿ ಕೊಡಲು ನಾವು ಅವಕಾಶ ಕೊಡೋದಿಲ್ಲ. ಕನ್ನಡಿಗರ ಆತ್ಮಗೌರವ ಚ್ಯುತಿ ತರುವ ಕೆಲಸವಾಗಿದೆ. ಸಿದ್ದರಾಮಯ್ಯ, DK ಶಿವಕುಮಾರ್ ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಒಬ್ಬರು ಸ್ಥಾನ ಉಳಿಸಿಕೊಳ್ಳಲು ಮತ್ತೊಬ್ಬರು ಸ್ಥಾನ ಪಡೆಯಲು ಹೋರಾಟ ಮಾಡುತ್ತಿದ್ದಾರೆ ಅಂತ ವಿಜೇಂದ್ರ ವ್ಯಂಗ್ಯವಾಡಿದ್ದಾರೆ. ಇದೇ ವೇಳೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅವ್ಯವಹಾರವಾಗಿದ್ದು ಉತ್ತರ ಕೊಡಿ ಎಂದು ಆಗ್ರಹಿಸಿದರು. ತನ್ನ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕ್ರೋಢೀಕರಿಸಲು ಅಬಕಾರಿ ಟಾರ್ಗೆಟ್ ಏರಿಸಿ ಕುಡುಕರ ರಾಜ್ಯ ಮಾಡಲು ಹೊರಟಿದ್ದಾರೆ ಅಂತ ಗುಡುಗಿದ್ರು. ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಉದಾಹರಣೆಗೆ ಕಲಬುರಗಿ, ಕರ್ನಾಟಕದ್ದು. ಕಲಬುರಗಿಯಲ್ಲಿ ಅವ್ರಿಗೆ ಇರೋಕ್ಕೆ ಜಾಗ ಇಲ್ಲ, ಒಂದಡಿ ಜಾಗ ಇಲ್ಲ ಅಂದರೆ ಅವ್ರಿಗೆ ಬೆಂಗಳೂರಲ್ಲಿ ಮನೆ ಕೊಡಿ. ಕರ್ನಾಟಕದವರು, ಬೀದರ್ ಅವರು, ಅಲ್ಲವ್ರ ಜಮೀನಿಲ್ಲ, ಏನೂ ಇಲ್ಲ, ಎಲ್ಲ ಇಲ್ಲಿ ಗುಳೆ ಬಂದಿದ್ದಾರೆ, ಕೊಡಿ ಅವ್ರಿಗೆ. ಯಾಕಂದರೆ ಬೆಂಗಳೂರಿನ 50% ಹೆಚ್ಚು ಜನ ಹೊರಗಡೆನವರು ಇದ್ದಾರೆ. ಇನ್ನು 50% ಒಂದಷ್ಟು ಜನ ಸ್ಥಿತಿವಂತರಿದ್ದಾರೆ, ಒಂದಷ್ಟು ಜನ ಇನ್ನೂ ಬಡವರಾಗಿದ್ದಾರೆ. ಕರ್ನಾಟಕದ ಬಡವರಿಗೆ ಮನೆ ಕೊಡಿ, ಕರ್ನಾಟಕದ ನಿರ್ಗತಿಕರಿಗೆ ಮನೆ ಕೊಡಿ, ಕರ್ನಾಟಕದ ಜನರಿಗೆ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾಡಿ, ಹೊರಗಡೆ ಅವ್ರಿಗೆ ಬೇಡ ಮಾಡಿ. ಎಷ್ಟು ವರ್ಷದಿಂದ ಎಲ್ಲಿದೆ ಮೂಲ ಹುಡುಕಿ, ಹಂಗೇನಾದ್ರು ಕೊಟ್ಟಿದ್ರೂ ಆಚೆ ಹಾಕಿ ಅವ್ರನ್ನ. ಅವರವ್ರ ರಾಜ್ಯಗಳು ಯಾರು ಗತ್ಕೆಟ್ಟವ್ರು ಯಾರೂ ಇಲ್ಲ, ಕಳಿಸಿ ಅವ್ರನ್ನ. ಅವರು UP ಆಗಲಿ, MP ಆಗಲಿ, ವೆಸ್ಟ್ ಬೆಂಗಾಲ್ ಆಗಲಿ, ಕೇರಳ ಆಗಲಿ, ತಮಿಳ್ನಾಡಾಗಲಿ. ನಮ್ಮ ಟ್ಯಾಕ್ಸ್ ತಗೊಂಡು, ನಮ್ಮ ದುಡ್ಡು ತಗೊಂಡು ಅವ್ರಿಗೆ ಯಾಕೆ ಕೊಡ್ತೀರಾ? ಬೇಡ. ಹಾಗಂತ BJPಯವರು ನೀವು ಬಂದಾಗ ನೀವು ಮಾಡಿಲ್ವಾ ಅಲ್ವಾ? ನೀವು ಕೂಡ ಅದು ನೋಡ್ಕೊಂಡು ನಡ್ಕೊಳ್ಳಿ ಅಷ್ಟೇ. ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ. ಕರ್ನಾಟಕ ವಿಧಾನ ಪರಿಷತ್ತಿನ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ 2026 ನವೆಂಬರ್ನಲ್ಲಿ ಚುನಾವಣೆ ನಡೆಯಲಿದೆ. ಹೀಗಾಗಿ AICC ತನ್ನ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಮೋಹನ್ ಲಿಂಬೆಕಾಯಿ ಮತ್ತು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಶಶಿ ಹುಲಿಕುಂಟೇಮಠ್, ಈಶಾನ್ಯ ಶಿಕ್ಷಕರ ಕ್ಷೇತ್ರದಿಂದ ಶರಣಪ್ಪ ಮತ್ತು ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಪುಟ್ಟಣ್ಣ ಅವರನ್ನು ಕಣಕ್ಕಿಳಿಸಲಾಗಿದೆ. 11 ತಿಂಗಳ ಮೊದಲೇ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ. 4 ಅಭ್ಯರ್ಥಿಗಳ ಆಯ್ಕೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಟೈಮ್ ಇದೆ, ಬಟ್ ಪರಿಷತ್ತು ಚುನಾವಣೆ, ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಕ್ಕೆ ಸಮಯ ಬೇಕಾಗುತ್ತೆ. ಎನ್ರೋಲ್ಮೆಂಟು, ಪ್ರಚಾರಕ್ಕೆ, ಇವಕ್ಕೆಲ್ಲ ಒಂದು 5-6 ಜಿಲ್ಲೆ ವ್ಯಾಪ್ತಿ ಎಲ್ಲ ಬರುತ್ತಂಗೆ. ಈಗ ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಸೇರಿ ಒಂದು ಕ್ಷೇತ್ರ ಇದೆ. ಸೊ ಹೀಗಾಗಿ ಇದು ನೋಡಬೇಕು ಯಾರಿಗೂ ಓಟ್ ಹಾಕ್ತಾರೆ ಅಂತೆಲ್ಲ. ಬುದ್ಧಿವಂತರು ತಾನೇ ಓಟ್ ಹಾಕೋದು, ಪದವೀಧರರು ಮತ್ತು ಶಿಕ್ಷಕರು ನೋಡಬೇಕು. ಇನ್ನು ಚಿತ್ರದುರ್ಗದ ಶಾಸಕ ವೀರೇಂದ್ರ ಪಪ್ಪಿಗೆ ಜಾಮೀನು ಮಂಜೂರಾಗಿದೆ. ಸತತ 4 ತಿಂಗಳಿನಿಂದ ಜೈಲಿನಲ್ಲಿದ್ದ ಚಿತ್ರದುರ್ಗದ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಗೆ ಜಾಮೀನು ಸಿಕ್ಕಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ವೀರೇಂದ್ರ ಪಪ್ಪಿ ಅವರನ್ನು ಬಂಧಿಸಿದರು. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಜನಪ್ರತಿನಿಧಿಗಳ ನ್ಯಾಯಾಲಯ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿದೆ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣ ವಿಚಾರವಾಗಿ ಶಾಸಕರಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ED ದಾಳಿ ನಡೆಸಿತ್ತು. ಬೆಂಗಳೂರು, ಚಿತ್ರದುರ್ಗ, ಹುಬ್ಬಳ್ಳಿ, ಗೋವಾ, ಮುಂಬೈ ಸೇರಿದಂತೆ ಪಪ್ಪಿಗೆ ಸಂಬಂಧಿಸಿದ ಎಲ್ಲ ಸ್ಥಳಗಳ ಮೇಲೆ ರೇಡ್ ನಡೆದಿತ್ತು. ಸತತ 18 ಗಂಟೆಗೂ ಹೆಚ್ಚು ಕಾಲ ಪರಿಶೀಲಿಸಿದ ಅಧಿಕಾರಿಗಳು ಕೋಟ್ಯಂತರ ರೂಪಾಯಿ ನಗದು, ವಿದೇಶಿ ಕರೆನ್ಸಿ, ಚಿನ್ನಾಭರಣ ಮತ್ತು ವಾಹನಗಳನ್ನು ಜಪ್ತಿ ಮಾಡಿದರು. ಕಾನೂನು ಹೋರಾಟಗಳು ನಡೀತಾ ಇರುತ್ತೆ. ಅವ್ರಿಗೆ ರಿಲೀಫ್ ಸಿಕ್ಕಿದೆ. ಈಗ ಮಮತಾ ಬ್ಯಾನರ್ಜಿ ವರ್ಸಸ್ ಅಮಿತ್ ಶಾ. ಪಶ್ಚಿಮ ಬಂಗಾಳ CM ಮಮತಾ ಬ್ಯಾನರ್ಜಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಬಂಗಾಳಕ್ಕೆ ಬಂದಿದ್ದ ಅಮಿತ್ ಶಾ ಸುದ್ದಿಗೋಷ್ಠಿ ನಡೆಸಿದ್ರು. ಆ ವೇಳೆ ಆಡಳಿತ ನಡೆಸಲು ಬಿಜೆಪಿಗೆ ಒಂದು ಅವಕಾಶ ಕೊಡಿ, ಭಯ, ಭ್ರಷ್ಟಾಚಾರ ಮತ್ತು ದುರಾಡಳಿತವನ್ನು ಉತ್ತಮ ಆಡಳಿತದೊಂದಿಗೆ ಬದಲಾಯಿಸುತ್ತೇವೆ ಅಂತ
ಹೇಳಿದರು. ಮಮತಾ ಬ್ಯಾನರ್ಜಿ ಚುನಾವಣಾ ಲಾಭಕ್ಕಾಗಿ ಬಾಂಗ್ಲಾದೇಶಿಗಳ ಒಳನುಸುವಿಕೆಗೆ ಕುಮ್ಮಕ್ಕನ್ನು ನೀಡುತ್ತಿದ್ದಾರೆ ಅಂತ ಆರೋಪವನ್ನು ಮಾಡಿದರು. ಅಮಿತ್ ಶಾ ಟೀಕಾ ಪ್ರಹಾರಗಳಿಗೆಲ್ಲ ಮಮತಾ ಬ್ಯಾನರ್ಜಿ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಮೋದಿ ಅಮಿತ್ ಶಾರನ್ನ ಮಹಾಭಾರತದ ಇಬ್ಬರು ಖಳನಾಯಕರಾದ ದುಶ್ಯಾಸನ ಮತ್ತು ದುರ್ಯೋಧನನಿಗೆ ಹೋಲಿಸಿದ್ದಾರೆ. ಬಂಕೂರಾದ ಬರ್ಸಿಂಗ್ಪುರದಲ್ಲಿ ನಡೆದ ರ್ಯಾಲಿಯಲ್ಲಿ ಗುಡುಗಿದ್ದಾರೆ. ಶಕುನಿಯ ಶಿಷ್ಯ ದುಶ್ಯಾಸನ ಮಾಹಿತಿಯನ್ನು ಸಂಗ್ರಹಿಸಲು ಬಂದಿದ್ದಾನೆ. ಚುನಾವಣೆ ಹತ್ತಿರ ಬಂದ ತಕ್ಷಣ ದುಶ್ಯಾಸನ ಮತ್ತು ದುರ್ಯೋಧನ ಇಬ್ಬರೂ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತಾರೆ ಅಂತ ಟೀಕಿಸಿದ್ದಾರೆ. ದುಶ್ಯಾಸನ ದುರ್ಯೋಧನ ಓಕೆ, ಮಮತಾ ಬ್ಯಾನರ್ಜಿ ರೋಲ್ ಏನು ಅಂತ ಹೇಳ್ಕೊಂಡಿಲ್ಲ ಇನ್ನೂ ಅಲ್ಲಿ. ಏನಿಯೋ ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್ ಆಗಿತ್ತು. ದುಶ್ಯಾಸನ ದುರ್ಯೋಧನ ಅಂತ ಇವರು ಮೋದಿ ಅಮಿತ್ ಶಾ ಕುರಿತಾಗಿ ಹೇಳ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಅವ್ರನ್ನ ಏನಂತ ಕರಿತೀರಿ? ಹಾಗೆ ಕರ್ನಾಟಕದ ಕೋಗಿಲು ಮನೆ ತೆರವು ಪ್ರಕರಣದ ಬಗ್ಗೆ ಕೇರಳ ಇಂಟರ್ಫಿಯರ್ ಆಗಿದ್ದು, ಪಾಕಿಸ್ತಾನದವ್ರು ಕಾಮೆಂಟ್ ಮಾಡಿದ್ದು, ನಮ್ಮವ್ರು ಸಿಕ್ತವ್ರಿಗೆ ಇದೊಂದು ಮನೆ ಕೊಡ್ತೀವಿ ಅಂತ ಹೇಳೋ ಸಿದ್ದರಾಮಯ್ಯನವರು. ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಆಡ್6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇನ್. KMF ನಂದಿನಿ, ನಮ್ಮ ನಂದಿನಿ ನಮ್ಮ ಹೆಮ್ಮೆ. KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.